ಇಟ್ ವಾಸ್ ರಿಯಲಿ ಎಮೋಷ್ನಲ್ ಬಿಕಾಸ್ ಸೀನು ಹಾಗೆ ಇದೆ. ಆಮೇಲೆ ಆಬ್ವಿಯಸ್ಲಿ ಸೀನ್ ರಿಕ್ವೈರ್ಮೆಂಟೇ ಅದು ಎಮೋಷ್ನಲ್ ಆಗಿರೋದು. ಆ್ಯಂಡ್ ಆಲ್ಸೋ ಯಾ ಡೆಫಿನೆಟ್ಲಿ ಎಸ್, ಬಿಕಾಸ್ ವಿ ಶೇರ್ಡ್ ಅ ಬಾಂಡ್ ಅಲ್ಲ, ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ. ಕ್ವೈಟ್ ಎಮೋಷ್ನಲ್. ಇಲ್ಲಿ ಕಣ್ಣೀರು ಹಾಕೋಕೆ ಗ್ಲಿಸರಿನ್ ಯೂಶಲಿ ಇವತ್ತಿನ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬಾ ಕಡಿಮೆ. ಅದು ಯಾವ ತರದ ಸೀನ್ಸ್ ಆಗಿದ್ದು ಎಷ್ಟೇ ಎಮೋಷನಲ್ ಆಗಿ ಗ್ಲಿಸರಿನ್ ಕೇಳ್ತಾರೆ. ಸೊ ಡೈರೆಕ್ಟ್ರು ಆನ್ಸರ್ ಮಾಡಬೇಕು, ಎಷ್ಟು ಎಮೋಷನಲ್ ಆಗಿ ಸಡನ್ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಸೀನಲ್ಲಿ ಅಳಬೇಕು ಅನ್ನೋದು ಇತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ತುಂಬಿದ್ರು, ಫಸ್ಟ್ ಅವ್ರು ಆನ್ಸರ್ ಮಾಡಿ. ಗ್ಲಿಸರಿನ್ ಬೇಕಾಗಿಲ್ಲ, ನಾನೇ ಹೇಳ್ಬಿಡ್ತೀನಿ ಫಸ್ಟು. ಈ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ದೆ, ನಾನು ಅದು ಹೇಳ್ಬಿಡ್ತೀನಿ ಬ್ರೋ, ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ಒಂದು ವಾಂಟೇಜ್ ಇದೆ, ಇಲ್ಲಿ ನಿಂತಿರ್ತಾರೆ, ತುಂಬ ದಿನ ಆದಮೇಲೆ ಹುಡುಗಲ್ಲಿ ಹಗ್ ಮಾಡ್ತಾರೆ ಅವರು. ನಾನೇನು ಹೇಳಿಲ್ಲ, ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹಗ್ ಮಾಡಿದ್ಮೇಲೆ ಅಂದರೆ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ, ಅವತ್ತೇನಾಗಿತ್ತು ಅನ್ನೋದಕ್ಕೆ. ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ. ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ, ಮೇಡಮ್ಮು ಫುಲ್ ಅಳ್ತಿದ್ದಾರೆ. ಅವತ್ತು ಒಂದು 20 ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ದೀವಿ. ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ, ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವ್ರ ಬಾಂಡೇಜ್ ಏನು ಅನ್ನೋದು. ಅದು ನಾನು ಹೇಳ್ತೀನಿ. ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾವೆ. ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ. ಅದು ನೋಡ್ತೀರಾ, ಸಿನಿಮಾದಲ್ಲಿ ನೋಡ್ತೀರಾ. ಶೂಟಿಂಗ್ ಎಂಡ್ ಅಲ್ವಾ, ಅದಕ್ಕೆ ದಟ್ಸ್ ಆಲ್. ಐ ಮೀನ್ ಐ ವಾಸ್ ಜಸ್ಟ್ ಥಿಂಕಿಂಗ್, ಯೂಶಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೇ. ಒಂದು ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫುಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವ್ರು ನೋಡ್ತಾನೇ ಇದ್ರು, ಸೈಲೆಂಟ್ ಆಗೋದ್ರು. ಯಾಕೆ ಬ್ರೋ ಅಂದ್ರೆ ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ, ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ.